ಎಲ್ಲ ಯೋಗ್ಯತೆ ಅರ್ಹತೆ ಇದ್ರೂ ಒಬ್ಬ ಕ್ರಿಕೆಟರ್ ಆಗಿ ಸೋತೋದವನು ನಾನೇ. ಮುತ್ತುನಗರ್ ಕ್ರಿಕೆಟ್ ಅಕಾಡೆಮಿ ಕೋಚ್ ರಂಗನ್. ಕೋಚ್, ಇವ್ರು ಯಾವತ್ ಸರಿಯಾಗಿ ಪ್ರಾಕ್ಟೀಸಿಗೆ ಬಂದಿದ್ದಾರೆ? ಇದ್ರಲ್ಲಿ ನಾಳೆ ಬೇರೆ ಮ್ಯಾಚ್. ಇವ್ರನ್ನೆಲ್ಲ ಇಟ್ಕೊಂಡು ನೀವು ಏನ್ ಮಾಡ್ತೀರಾ ಏನು? ಅಯ್ಯೋ, ಮುತ್ತುನಗರ್ ಕ್ರಿಕೆಟ್ ಅಕಾಡೆಮಿ ಕಿಂಗ್ಸ್ ರಾಯಪುರಂ ಟೀಮ್ ಜೊತೆ ಆಟ ಆಡ್ತಿದ್ದಾರೆ. ಟಾಸ್ ಗೆದ್ದಿರೋ ಮುತ್ತುನಗರ ಟೀಮು ಬ್ಯಾಟಿಂಗ್ ತಗೊಂಡಿದ್ದಾರೆ. ಮಾರ್ಟಿನ್, ಸಮಾಧಾನವಾಗಾಡು, ಕೋಪ ಮಾಡ್ಕೋಬೇಡ. ನನಗೆಲ್ಲ ಗೊತ್ತು, ನಾನ್ ನೋಡ್ಕೋತೀನಿ. ಜನಗಳೇ, ಈಗ ಮೊದಲನೇದಾಗಿ ಗ್ರೌಂಡ್ ಗೆ ಯಾರು ಇಳಿತಿದ್ದಾರೆ ಅಂತಂದ್ರೆ ಮುತ್ತುನಗರ ಕ್ಯಾಪ್ಟನ್ ಮಾದಯನ್. ಮೊದಲನೇ ಬಾಲೆ ವಿಕೆಟ್ ಬಿದ್ದುಬಿಟ್ಟು ಹೊಂದಾಣಿಕೆಯಿಲ್ಲದ ಆಟ, ಒಂದು ರನ್ ಔಟ್. ಕಷ್ಟದಲ್ಲಿ ಮುತ್ತುನಗರ ಟೀಮ್. ನೋಡ್ರಪ್ಪ, ತಂಗಂ ಹೊಡೆದ್ಲು ಮೊದಲನೇ ಸಿಕ್ಸ್. ಅಯ್ಯೋ ಛೆ, ಇದು ಕ್ಯಾಚ. ಮುತ್ತುನಗರ ಟೀಮ್ 50 ರನ್ಗೆ ಎಲ್ಲಾರು ಔಟ್. ಆಪೋಸಿಟ್ ಟೀಮ್ ಅವರು 5 ಓವರ್ಗೆ ಎಲ್ಲ ಮ್ಯಾಚ್ ಮುಗಿಸ್ಬಿಡ್ತಾರೆ ಅನ್ಸುತ್ತೆ. ನೋಡ್ರಪ್ಪ, ಈ ಬಾಲ್ ಸಿಕ್ಸ್. ಏನಾಯ್ತು? 1 ವಿಕೆಟ್ ಹೋಗ್ತಾ ಇಲ್ಲ. ಮುಂದಿನ ಓವರು ಮುತ್ತುನಗರ್ನ ತಂಗ. ಈ ಬಾಲ್ ಸಿಕ್ಸ್. ಹಿಂಗೆ ಹಾಕೊಡ್ತಾ ಇದ್ರೆ ಈ ಟೀಮ್ ಸೋಲೋದ್ ಖಚಿತ. ರಂಗಂ, ತಗೋ. ಹೇಗ್ ಬೌಲಿಂಗ್ ಆಗ್ತಿದ್ಯಾ? ಇಲ್ಲ ನೋಡ, ಬಾಲ್ ಈ ರೀತಿಯ ಗ್ರಿಪ್ ಆಗಿ ಹಾಕು, ಗೊತ್ತಾಯ್ತಾ? ಧೈರ್ಯದಿಂದ ಹಾಕು. ಇದಪ್ಪ ನೋಡು, ಸಖತ್ತಾಗಿರೋ ವಿಕೆಟ್. ಈ ಹುಡುಗಿ ಅವಾಗ್ಲೇ ಬೌಲಿಂಗ್ ಕೊಡ್ಬೇಕಿತ್ತು. ಇವಾಗ ವಿಕೆಟ್ ತಗೊಂಡ್ರೆ ಏನ್ ಪ್ರಯೋಜನ? ಎದುರಾಳಿ ಆಡಿರೋ ಭರ್ಜರಿ ಆಟಕ್ಕೆ ಮುತ್ತುನಗರ ಟೀಮ್ ಸೋಲನ್ನ ಕಂಡಿದೆ. ಜೂನಿಯರ್ಸ್ ಎಲ್ಲ ಸೇರಿ 25 ನೋಡಿದ್ವಿ, ನೀವೇನ್ ಮಾಡಿದ್ರಿ? ಮಾಡು, ಪ್ರಾಕ್ಟೀಸ್ಕೊ ಬರಲ್ಲ, ಕೋಚ್ ಮಾತು ಕೇಳಲ್ಲ. ಈಗ ಜಗಳಾಡಿಗೇನೋ ಪ್ರಯೋಜನ? ಏನ್ ಕೋಚ್? ಇವತ್ತು ಯಾರು ಕೋಚಿಗೆ ಬಂದಿಲ್ಲ, ಅದೇ ತಾನೇ? ಏನ್ ಕೋಚ್, ಪೊಸಿಷನ್ ಓಕೆನಾ?